ಹೆಜ್ಜೆ ಸ್ವಲ್ಪ ಸುಮ್ಮನೆ ಕುತ್ಕೋ, ನಿನಗೆ ಗೊತ್ತಾಗಲ್ಲ. ಮಾವ ಒಬ್ಳನ್ನೇ ಓದ್ಸಕ್ ಕೂರಿಸಿ ಹಾಲು ತರಕ್ ಹೋಗಿದ್ದೆ, ಬಂದು ನೋಡ್ತೀನಿ ಅವಳು ಇರ್ಲಿಲ್ಲ. ನೋಡಿದ್ರೆ ಅನು ರೂಮಿಂದ ವಾಯ್ಸ್ ಕೇಳಿಸ್ತಾ ಇತ್ತು. ಹೀಗೆ ಆದ್ರೆ ಹೇಗೆ ಬದುಕೋದು ಅಂತ ಯಾವಾಗಲೂ ಅವಳನ್ನ ಕಾಯ್ತಾ ಕೂರಕ್ಕಾಗತ್ತಾ? ನೋಡ್ಕೊಂಡೇ ಇರಕ್ಕಾಗತ್ತಾ? ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಬರ್ತಾರೆ? ಅರ್ಥ ಮಾಡ್ಕೊಳ್ಳಿ. ಹೋಮ್ವರ್ಕ್ ಹೇಳ್ಕೊಡ್ತಾ ಇರ್ಬೋದು ಕಣ, ಯಾಕೆ ಇಷ್ಟೊಂದು ಕೂಗಾಡ್ತಾ ಇದ್ದೀರಿ? ಅವಳು ನನ್ನ ಮಗಳಿಗೆ ಹೋಮ್ವರ್ಕ್ ಹೇಳ್ಕೊಡೋದು ಬೇಡ, ಉದ್ಧಾರ ಮಾಡೋದು ಬೇಡ. ನನ್ನ ಮಗಳು ಫೇಲ್ ಆದ್ರೂ ಚಿಂತೆ ಇಲ್ಲ, ಅವಳು ಮಾತ್ರ ನನ್ನ ಮಗಳ ಸವಾಸಕ್ಕೆ ಬರಬಾರ್ದು. ಪವಿತ್ರ, ನಿನ್ನ ಮಗಳನ್ನ ನೀನು ಸೇಫಾಗಿ ನೋಡ್ಕೋಬೇಕು. ನೀನು ಯಾಕೆ ಅವಳನ್ನ ಅಲ್ಲಿ ಬಿಟ್ಟೆ? ಅಯ್ಯೋ, ಇದೊಳ್ಳೆ ಕತೆ ಆಯ್ತಲ್ಲ ಅತ್ತೆ. ಇಲ್ಲಾಕ್ ಬಿಟ್ಟೋಗಿದೆ ಅಂದ್ರೆ ಏನರ್ಥ? ಯಾವಾಗ್ಲೂ ಜೊತೆಲೆ ಕರ್ಕೊಂಡು ಹೋಗಕ್ಕಾಗತ್ತಾ? ಇಷ್ಟು ಸೇಫ್ಟಿ ಇಲ್ಲ ಅಂದ್ರೆ ನಾವ್ ಈ ಮನೇಲಿ ಇರ್ಬೇಕಾ? ಮನೇಲಿ ಇರಬೇಕೋ ಬೇಡೋ ಅನ್ನೋ ಪ್ರಶ್ನೆ ಅಲ್ಲ ಇದು. ಮಗುನ ಸರಿಯಾಗಿ ನೋಡ್ಕೋ, ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗೋದು? ದೆವ್ವ ಮೆಟ್ಕೊಂಡಿರೋ ಜೊತೆ ನಾವು ಬದುಕಕ್ ಆಗಲ್ಲ. ಯಾವಾಗಲೂ ಹೆದರ್ಕೊಂಡೇ ಇರಬೇಕಾ? ಯಾಕೆ ಬೇಕು? ಜಾಸ್ತಿ ಮಾತಾಡಬೇಡಿ ನೀವು. ನಾಳೆ ದೆವ್ವ ನಿಮ್ಮಗಳಿಗೂ ಮೆಟ್ಕೋಬಹುದು, ಯಾರಿಗೂ ಗೊತ್ತು. ದೊಡ್ಡಪ್ಪ, ಹಾಗಾದಾಗ ನೋಡ್ಕೊಳ್ಳೋಣ. ಈಗ ಅವಳನ್ನು ಈ ಮನೆಯಿಂದ ಆಚೆ ಕಳ್ಸೋದು ನೋಡಿ. ಯಾಕೆ ಅವಳು ಈ ಮನೇಲಿರ್ಬೇಕು? ಕಾರಣ ಕೊಡಿ. ಜಾಸ್ತಿ ಮಾತಾಡಬೇಡ ಶ್ರೀರಾಮ. ಈಗೇನು ನಿನ್ನ ಮಗಳನ್ನ ಅವಳು ನೋಡಬಾರ್ದು, ಮಾತಾಡಿಸ್ಬಾರ್ದು, ಅಷ್ಟೇ ತಾನೇ? ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ, ಸುಮ್ಮನಿರು. ಅಷ್ಟು ಮಾಡಿ